ನೋಡು 30 35 20 35 ಡಿಕ್ಕಿ ಸ್ಟೆಪ್ನಿ ಜಾಕ್ ರಾಡು ವೀಲ್ಸ್ ಪ್ಯಾನ್ ಹೊಡಿತೀವಿ. ಮಧ್ಯೆ ಪಂಚರ್ ಆಯ್ತು ಯಾರು ಕೊಡ್ತಾರೆ? ನಮ್ಮದೇ ಆದ ವಸ್ತು ಜಾಕ್ ರಾಡು ವೀಲ್ಸ್ ಪ್ಯಾನ್ ಸ್ಟೆಪ್ನಿ. ಪುನಃ ಮುಂದೆ ಬರಬೇಕು. ರೇಡಿಯೇಟರ್ ನೀರಿದೆಯಾ, ಇಂಜಿನ್ ಆಯಿಲ್ ಇದೆಯಾ, ಬ್ರೇಕ್ ಆಯಿಲ್ ಇದೆಯಾ, ಬ್ಯಾಡ್ ಡಿಸ್ಟಿಲ್ ವಾಟರ್ ಇದೆಯಾ ನೋಡ್ಕೊಂಡು ಗಾಡಿ ಕೊಡ್ತೀವಿ. ಅವಾಗ ಏನು ವರ್ಕ್ ಮಾಡೋದು ಬೇಕಲ್ಲ. ಬ್ಯಾಟ್ರಿ ಹೆಂಗೆ ಕೆಲಸ ಮಾಡುತ್ತೆ, ಆಯಿಲ್ ಹೆಂಗೆ ಕೆಲಸ ಮಾಡುತ್ತೆ, ನೀರು ಯಾಕೆ ಹಾಕಬೇಕು, ಬೇಸಿಕ್ ಬೇಕಲ್ಲ. ಈ ಗಾಡಿ ಹೋಗ್ತಾ ಇದೆ, ಇದಕ್ಕೆ ಗಾಡಿ ನಿಂತ್ಕೊಂತು. ಯಾಕೆ ಗಾಡಿ ನಿಂತ್ಕೊಂತು? ನೀವು ಟರ್ನ್ ಮಾಡ್ಕೊಂಡು ಅಲ್ಲಿ ಬಂದ್ರಿ, ಗಾಡಿ ಇದಕ್ಕಿಂತ ಆಫ್ ಆಗ್ಬಿಡ್ತು. ಸ್ಟಾರ್ಟ್ ಆಗ್ತಾಯಿಲ್ಲ. ಯಾಕೆ ಸ್ಟಾರ್ಟ್ ಆಗಲ್ಲ? ಪೆಟ್ರೋಲ್ ಡೈರೆಕ್ಟ್ ಇಂಡಿಕೇಟ್ರು. ನಾವು ರೈಟ್ ಹೋಗಲ್ಲ, ಲೆಫ್ಟ್ ಹೋಗಲ್ಲ, ಸ್ಟ್ರೇಟ್ ಹೋಗ್ತೀವಿ. ಇತ್ತು ನೈಟ್ ಪಾರ್ಕಿಂಗ್ ಮಾಡಿದಾಗ ಪಾರ್ಕಿಂಗಲ್ಲಿ ಯೂಸ್ ಮಾಡ್ತೀವಿ. ಎಸ್ಲೇಟು, ಬ್ರೇಕು, ಕ್ಲಚ್ಚು ABC. ಬಲಗಾಲ್ ಎಸ್ಲೇಟು, ಎಡಗಾಲ್ ಕ್ಲಚ್ಚು, ಮಧ್ಯದ ಬ್ರೇಕು. ಎಸ್ಲೇಟ್ ಇರೋದು ಸ್ಪೀಡ್ ಮಾಡೋಕ್ಕೆ, ಸ್ಲೋ ಮಾಡೋಕ್ಕೆ. ಬ್ರೇಕ್ ಇರೋದು ಗಾಡಿ ನಿಲ್ಲಿಸೋಕ್ಕೆ. ಕ್ಲಚ್ಚು ಇಂಜಿನ್ ಫ್ರೀ ಮಾಡೋಕ್ಕೆ, ಗೇಜ್ ಅಂತ. ಕ್ಲಚ್ ಹೊಡ್ಕೊಳ್ಳಿ, ನ್ಯೂಟ್ರಲ್ ಮಾಡಿ. ಇಂಡಿಕೇಟರ್ಗೆ ಸಪ್ರೇಟು. ಹಿಂಬದಿ ಗಾಡಿ ಬರ್ತಾ ಹೊಡ್ಕೋಬೇಕಲ್ಲ. ಕ್ಲಚ್ ಹೊಡ್ಕೊಳ್ಳಿ, ಬ್ರೇಕ್ ಹೊಡ್ಕೊಳ್ಳಿ, ಸ್ಟಾಪ್ ಮಾಡಿ, ಫಸ್ಟ್ ಗೇರ್ ಹಾಕಿ, ಬಿಡಿ ಬ್ರೇಕ, ಕ್ಲಚ್ ಬಿಡಿ, ಎಟ್ಲೆ ಕೊಡಿ, ಆರನ್ ಮಾಡಿ, ರೈಟಿಗೆ ಎಟ್ಲೆ ಕೊಡೋ ಕಮ್ಮಿ ಎಟ್ಲೆ ರೈಟಿಗೆ ರೈಟ್ ಹೊಡಿ, ಬಿಡಿ ರೈಟ್ಗೆ ಬಿಡಿ ಸಾಕು ಕೈ ಬಿಟ್ಟು ಕೈ ಬಿಡ ಹಾಂ ಫಸ್ಟ್ ಕ್ಲಚ್ ಹೊಡ್ಕೊಳ್ಳಿ, ಸೆಕೆಂಡ್ ಗೇರ್ ಹಾಕಿ ಬಿಡಿ ಕ್ಲಚ್ಚನ್ನು ಕೊಡಿ. ಎಸ್ಲೇಟ್ ಫುಲ್ ಕಾವು ತಿಕ್ಕೊಳ್ಳಿ, ಕ್ಲಚ್ ಹೊಡ್ಕೊಳ್ಳಿ, ಮೂರನೇ ಗೇರ್ ಹಾಕಿ ಸೀದಾ ಕ್ಲಚ್ ಬಿಡ್ತಾ ಬನ್ನಿ. ಮುಂದೆ ಹಂಸಿದೆ, ಬಲಗಾಲು ಬ್ರೇಕು, ಇದು ಕಂಟ್ರೋಲ್ ಮಾಡೋಕ್ಕೆ. ಕ್ಲಚ್ ಫುಲ್ಲು, ಇಂಜಿನ್ ಫ್ರೀ ಮಾಡೋಕ್ಕೆ. ಸೆಕೆಂಡ್ ಗೇರ್, ಬಿಡಿ ಬ್ರೇಕ, ಎಟ್ಲೆ ಕೊಡಬಾರ್ದು. ಕ್ಲಚ್ ಬಿಡ್ತಾ ಬನ್ನಿ, ಕೊಡಿ ಎಸ್ಲೇಟನ್ನು, ಆಮೇಲೆ ಲೆಫ್ಟಿಗೆ. ಎಸ್ಲೇಟರ್ ಕಾವು ತಿಕ್ಕೊಳ್ಳಿ, ಕ್ಲಚ್ ಹೊಡ್ಕೊಳ್ಳಿ, ಮೂರನೇ ಗೇರ್ ಸೀದಾ ಬಿಡಿ ಕ್ಲಚ್ಚನ್ನು, ಆಮೇಲೆ ಲೆಫ್ಟಿಗೆ. ಎಸ್ಲೇಟರ್ ಕಾವು ತಿಕ್ಕೊಳ್ಳಿ, ಕ್ಲಚ್ ಹೊಡ್ಕೊಳ್ಳಿ, ಫೋರ್ತ್ ಹಾಕಿ, ನಾಲ್ಕನೇ ಗೇರ್ ಸೀದಾ. ಸ್ಟೇರಿಂಗ್ ಮೇಯ್ನು. ಸ್ಟೇರಿಂಗ್ ಇರೋದು ವೀಲ್ ಕಲೆಕ್ಷನ್. ವೀಲ್ ಇರೋದು ಸ್ಟೇರಿಂಗ್ ಕಲೆಕ್ಷನ್. ಶೇಕ್ ಹೇಳ್ಬಿಟ್ಟು ಬಿಡಿ, ಗಾಡಿ ಹೋಗ್ತದೆ ನೋಡಿ. ಶೇಕ್ ಮಾಡಬಾರ್ದು, ಬರೀ ಬ್ರೇಕು ಸೀದಾ. ಎಸ್ಲೇಟರ್ ಕಾವು ತಿಕ್ಕೊಳ್ಳಿ, ಲೆಫ್ಟ್ ಇಂಡಿಕೇಟರ್ ಹಾಕಿ ಮೇಲೆ ಅರ್ಧ ಬ್ರೇಕು, ಕ್ಲಚ್ ಫುಲ್ಲು, ಆಮೇಲೆ ಸ್ಟ್ರೈಟ್, ಆಮೇಲೆ ಮುಂದೆ ಕ್ಲಚ್ ಹೊಡ್ಕೊಳ್ಳಿ, ಸ್ಟಾಪ್ ಮಾಡಿ ಗಾಡಿ, ನ್ಯೂಟ್ರಲ್ ಮಾಡಿ, ರಿವರ್ಸ್ ಹಾಕಿ ನ್ಯೂಟ್ರಲ್ ಮಾಡಲ್ಲ. ಆ ಗೆರೆ ಬೇಗ ಕಾಣ್ತಾಯಿದೆ ಮಿರರಲ್ಲಿ. ಇದು ಈ ಗೆರೆ ಇಲ್ಲಿ ನೋಡಿ, ಫ್ರಂಟ್ ಗೆರೆ ಇಲ್ವಾ? ಆ ಗೆರೆ ಮಿರ ಕಾಣ್ತಾ ಇದೆಯಾ? ಬ್ಯಾಕ್ ಸೈಡು ಆ ಗೆರೆ ಬಿಟ್ಟು ಹಚ್ಕೋಬಾರ್ದು, ಸೀದಾ ಹೋಗಿ ಬ್ಯಾಕ್ ಮಿರರ್ ನೋಡಲ್ಲ. ಹಾಕೇಳಿ ಮೂವ್ ಮಾಡೋ ಸೆಕೆಂಡ್ ಗೇರ್ ನಿಂತು ಮೂವ್ ಮಾಡೋಕ್ಕೆ. ಎಡಗೈ ಬಿಟ್ಟುಬಿಡಿ, ಎಡಗೈ ಮುಂದಕ್ಕೆ ಡ್ರೈವ್ ಮಾಡಿ, ಬಲಗೈ ಒಂದು ಕೈ ಬಂದು ಲೆಫ್ಟಿಗೆ ಅಷ್ಟೇ ಕೊಡಬೇಡಿ. ಅಷ್ಟೇ, ಇದು ಸ್ಟೇರಿಂಗ್. ಎಸ್ಲೇಟರ್ ಕಾವು ತಿಕ್ಕೊಳ್ಳಿ, ಕ್ಲಚ್ ಹೊಡ್ಕೊಳ್ಳಿ, ಮೂರನೇ ಗೇರ್ ಸೀದಾ ಕ್ಲಚ್ ಬಿಡ್ತಾ ಬನ್ನಿ, ಚೂರು ರೈಟಿಗೆ. ಆದರೆ ಇದೇ ಸ್ಟೇರಿಂಗ್ ಬ್ಯಾಲೆನ್ಸ್. ಈ ಎರಡು ಗೇರೆ ಫಾಲೋ ಮಾಡಿ. ಎಸ್ಲೇಟರ್ ಕಾವು ತಿಕ್ಕೊಳ್ಳಿ, ಕ್ಲಚ್ ಹೊಡ್ಕೊಳ್ಳಿ, ಫೋರ್ತ್ ಹಾಕಿ, ನಾಲ್ಕನೇ ಗೇರು ಬಂದು ಲೆಫ್ಟಿಗೆ. ಹಾಗೆ ನೋಡಿದ? ಶೇಕ್ ಮಾಡಬಾರ್ದು. ಬಲಗಾಲು ಬ್ರೇಕು, ಎಡಗಾಲು ಕ್ಲಚ್ಚು, ಸೆಕೆಂಡ್ ಗೇರು ಬಂದಲ್ಲ ಬ್ರೇಕ್ ಹೊಡೆದು ಸ್ಲೋ ನಿಂತು ಕ್ಲಚ್ ಬಿಡಿ, ಕೊಡಿ ಎಸ್ಲೇಟರ್ ಕಾವು ತಿಕ್ಕೊಳ್ಳಿ, ಕ್ಲಚ್ ಹೊಡ್ಕೊಳ್ಳಿ, ಒಂದಕ್ಕೆ ಡ್ರೈವ್ ಮಾಡಿ. ಒಂದು ಲೆಫ್ಟಿಗೆ ಗೊತ್ತಾಗ್ತೇವೆ, ಒಂದು ಲೆಫ್ಟಿಗೆ ಮತ್ತು ರೈಟಿಗೆ ಒಂದಕ್ಕೆ ಸ್ವಲ್ಪ ಮೂಲಷ್ಟು ಅಷ್ಟೇ. ಒಂದು ಲೆಫ್ಟಿಗೆ ಹೋಗಿ ಸ್ಟ್ರೈಟಿಗೆ, ಕ್ಲಚ್ ಹೊಡ್ಕೊಳ್ಳಿ, ಫೋರ್ತ್ ಹಾಕಿ, ಒಂದು ಲೆಫ್ಟಿಗೆ, ರೈಟಿಗೆ, ಸ್ಲೋ ಕಮ್ಮಿ. ಎಸ್ಲೇಟರ್ ಕಂಟ್ರೋಲ್, ಎಸ್ಲೇಟರ್ ಕೊಟ್ಟು ಸ್ಪೀಡ್ ಆಗುತ್ತೆ. ಒಂದು ಲೆಫ್ಟಿಗೆ ಗೆರೆ ನೋಡಿ ಕೇಳಿ, ಗೆರೆ ಫಾಲೋ ಮಾಡಿ.
ಗೆರೆ ನೋಡವ ಹ್ಮ್. ಗೆರೆ ನೋಡ್ಕೊಳ್ಳವ ಗೊತ್ತಾಯ್ತು ರೋಡಿಗೆ ಕೊಡಿ ಎಟ್ಲೆ ಕೊಡವ ಎಸ್ಟೇಟ್ ಕಾತಿಕ್ಕಳಿ ಒಂದು ಹಂಸಿದೆ ಅರ್ಧ ಬ್ರೇಕು ಕ್ಲಚ್ ಫುಲ್ಲು ಸೆಕೆಂಡ್ಗೆ ನ್ಯೂಟ್ರಲ್ ಸೆಕೆಂಡ್ ಕ್ಲಚ್ಚು ಬ್ರೇಕ್ ಬಿಡಿ ಬ್ರೇಕ್ ಬಿಡಿ ಗಾಡಿ ಆಡ್ತು ನಿಧಾನ ಅಂದ್ರೆ ಬ್ರೇಕ್ ಕರೆಕ್ಟಾಗಿ ಬಿಡಲಿಲ್ಲ. ಹಾಂ ಪಟ್ಟು ಬಿಡಬಾರ್ದು ವೀಲ್ ಇಳಿಬೇಕು ಬಿಡಿ ಎಷ್ಟೇ ಹೋಗಿ ನುಗ್ಗಿ ಒಂದು ಲೆಫ್ಟಿಗೆ ಎಸ್ಟೇಟ್ ಕಾತಿಕ್ಕಳಿ ಕ್ಲಚ್ ಹೊಡ್ಕೊಳ್ಳಿ ಮೂರನೇಗೆ ಸೀದಾ ಕ್ಲಚ್ ಬಿಡಿ ಎಸ್ಟೇಟ್ ಕಾತಿಕ್ಕಳಿ ಕ್ಲಚ್ ಹೊಡ್ಕೊಳ್ಳಿ ಮೂರನೇಗೆ ಸೀದಾ ಬಿಡಿ ಕ್ಲಚ್ ನೋಡಿ ಎಟ್ಲೆ ಡೌಟ್ ಕೇಳಿ ಹೇಳ್ತೀನಿ ಸ್ವಂತ ಸ್ಟೇರಿಂಗ್ ಬ್ಯಾಲೆನ್ಸು ರೋಡ್ ನೋಡಿ ಗಾಡಿ ಓಡಿಸಿ ಎಸ್ಟೇಟ್ ಕಾತಿಕ್ಕಳಿ ಕ್ಲಚ್ ಹೋಗಿ ಸ್ಟ್ರೈಟ್ ಕ್ಲಚ್ ಬಿಡಿ ಎಸ್ಟೇಟ್ ಕಾತಿಕ್ಕಳಿ ಕ್ಲಚ್ ಹೊಡ್ಕೊಳ್ಳಿ ಸೆಕೆಂಡ್ಗೆ ಹಾಕಿ ಬಿಡಿ ಬ್ರೇಕ್ ಕ್ಲಚ್ ಬಿಡಿ ಬಿಡಿ ಎಸ್ಟೇಟ್ ಫುಲ್ ಕಾತಿಗಿರಿ ಕ್ಲಚ್ ಹೊಡ್ಕೊಳ್ಳಿ ಬಂದು ಲೆಫ್ಟ್ ಹೊಡೀರಿ ಬರೀ ಲೆಫ್ಟ್ ಹೊಡೀರಿ ಬರೀ ಲೆಫ್ಟಿಗೆ ಬರೀ ಲೆಫ್ಟ್ ಹೊಡೀರಿ ಸಾಕು ಬಂದು ಲೆಫ್ಟಿಗೆ ಮತ್ತು ರೈಟ್ ವಾಪಸ್ ಹೊಡಿ ರೇಟಿಗೆ ಹೊಡಿ ರೇಟಿಗೆ ಹೊಡಿ ರೇಟಿಗೆ ಹೊಡಿ ರೇಟಿಗೆ ಹಂಗೆ ಸಾಕು ಎಸ್ ಮಾಡಿ ಎಷ್ಟನ್ನಾಯ್ತು ಅಂತವ ಎಷ್ಟು ಹೊಡ್ಕೊಂಡು ಎಷ್ಟು ವಾಪಸ್ ಬಂತು ಅದಕ್ಕೆ ಎಸ್ ಮಾಡಿ ಹೋಗಿ ಸ್ಟ್ರೈಟ್ ಎಸ್ಟೇಟ್ ಕಾತಿಕ್ಕಳಿ ಕ್ಲಚ್ ಹೊಡ್ಕೊಳ್ಳಿ ಮೂರನೇಗೆ ಸೀದಾ ಕ್ಲಚ್ ಬಿಡ್ತಾ ಬನ್ನಿ ಎಸ್ಟೇಟ್ ಕಾತಿಕ್ಕಳಿ ಆರಾಮ ಮಾಡಿ ಮುಂದೆ ರೈಟ್ಗೆ ಹೋಗಬೇಕು ರೈಟ್ ಇಂಡಿಕೇಟರ್ ಹಾಕಿ ಕ್ಲಚ್ ಪ್ರೆಸ್ ಮಾಡಿ ಸೆಕೆಂಡ್ ಹಾಕಿ ಕ್ಲಚ್ ಹೊಡೆಯಲ್ಲ ಸೆಕೆಂಡಿಗೆ ರೈಟಿಗೆ ಲೆಫ್ಟಿಗೆ ಬಂದು ಈ ರೇಟ್ ಹೇಳ್ಕೊಳ್ಳಿ ಸಾಕು ಒಳ್ಳೆ ರೇಟಿಗೆ ಸಾಕು ಈಗ ಹತ್ತು ಹೊಡಿಬಾರ್ದು ಒಂದು ಲೆಫ್ಟ್ ವಾಪಸ್ ಹಾಗೆ ಬರೀ ಹಿಂಗೆ ಎಳ್ಕೋಬೇಕು ಸ್ಟೇರಿಂಗ ಹೋಗಿ ಸ್ಟ್ರೈಟು ಕ್ಲಚ್ ಬಿಡಿ ಹೊಡಿ ಲೇಟ್ ಎಸ್ಲೇಟ್ ಕಾತಿಕ್ಕಳಿ ಕ್ಲಚ್ ಹೊಡ್ಕೊಳ್ಳಿ ಮೂರನೇ ಗೆರೆ ಹಾಕಿ ಸೀದಾ ಎಸ್ಲೇಟ್ ಅದು ಸ್ಪೀಡ್ ಮಾಡೋಕ್ಕೆ ಸ್ಲೋ ಮಾಡೋಕ್ಕೆ ಬ್ರೇಕ್ ಇರೋದು ಗಾಡಿ ನಿಲ್ಲಿಸೋಕ್ಕೆ ಕ್ಲಚ್ಚು ಇಂಜಿನ್ ಫ್ರೀ ಮಾಡೋಕ್ಕೆ ಗೇಜ್ ಚೇಂಜ್ ಮಾಡೋಕ್ಕೆ ಎಸ್ಲೇಟ್ ಕಾತಿಕ್ಕಳಿ ಹೋಗಿ ಸ್ಟ್ರೈಟ್ ಎಟ್ಲೆ ಕೊಡವ ಎಸ್ಲೇಟ್ ಕಾತಿಕ್ಕಳಿ ಕ್ಲಚ್ ಹೊಡ್ಕೊಳ್ಳಿ ಮೂರನೇಗೆ ಸೀದಾ ಕ್ಲಚ್ ಬಿಡ್ತಾ ಬನ್ನಿ ಎಸ್ಲೇಟ್ ಕಾತಿಕ್ಕಳಿ ಬರೀ ಬ್ರೇಕು ಕಾತಿಕ್ಕಳಿ ಕ್ಲಚ್ ಹೊಡ್ಕೊಳ್ಳಿ ಸೆಕೆಂಡ್ಗೆ ಹಾಕಿ ಸೆಕೆಂಡ್ ಲೆಫ್ಟ್ ಇಂಡಿಕೇಟರ್ ಬಂದು ಲೆಫ್ಟಿಗೆ ಬರೀ ಲೆಫ್ಟ್ ಹೊಡಿ ಲೆಫ್ಟಿಗೆ ಬ್ಯಾಕ್ ಮಾಡ್ಕೊಳ್ಳಿ ಕ್ಲಚ್ ಬಿಡ್ತಾ ಬಂದು ನೋಡಿ ರೆಡಿ ವಾಪಸ್ಸು ಹೋಗಿ ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟಿಗೆ ರೈಟಿಗೆ ಹೋಗಿ ಸ್ಟ್ರೈಟ್ ಹೋಗಿ ಕ್ಲಚ್ ಹೊಡ್ಕೊಳ್ಳಿ